ಆಕ್ಟಿವಿಟಿ ಪ್ರೆಪ್ ಪಾಯಿಂಟ್ ಬಯಾಲಜಿ ಮಾಡ್ಯೂಲ್ 1 ಇಂಪಾರ್ಟೆಂಟ್ ಕ್ವಶನ್ಸ್ ನೋಡೋಣ. ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ ಆಫ್ ಪವರ್ ಹೌಸ್ ಆಫ್ ಸೆಲ್ ಅಂಡ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ವಿತ್ ನೀಟ್ ಡಯಾಗ್ರಾಮ್. ಇದು ಸುಮಾರು ಕ್ವಶನ್ ಪೇಪರ್ ಅಲ್ಲಿ ರಿಪೀಟ್ ಆಗಿರುವಂತ ಪ್ರಾಬ್ಲಮ್. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಆಗಿರುತ್ತೆ. ಇದು ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ ಆಫ್ ಸೆಲ್ಲಿನ ಬಗ್ಗೆ ಕೇಳ್ಬೋದು, ಅಥವಾ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಹೇಳಿ ಕೇಳಿ ನೀಟ್ ಡಯಾಗ್ರಾಮ್ ಅಂತ ಕೇಳ್ಬೋದು. ಇದು ಮೋಸ್ಟ್ ಇಂಪಾರ್ಟೆಂಟ್, ತುಂಬಾ ಸತಿ ರಿಪೀಟ್ ಆಗಿರೋದು. ಅದಾದ್ಮೇಲೆ ವಾಟ್ ಆರ್ ಸ್ಟೆಮ್ ಸೆಲ್, ಎಕ್ಸ್ಪ್ಲೇನ್ ದ ಪ್ರಾಪರ್ಟೀಸ್ ಅಂಡ್ ಅಪ್ಲಿಕೇಶನ್ ಆಫ್ ಸ್ಟೆಮ್ ಸೆಲ್. ಇದು ಕೂಡ ಮೋಸ್ಟ್ ಆಫ್ ದ ಪೇಪರ್ಸ್ ಅಲ್ಲಿ ಮೋಸ್ಟ್ ರಿಪೀಟ್ ಆಗಿರೋ ಕ್ವಶನ್. ಸ್ಟೆಮ್ ಸೆಲ್ಸ್ ಇನ ಬರೀ ಪ್ರಾಪರ್ಟೀಸ್ ನ ಕೇಳಿರ್ಬೋದು, ಅಥವಾ ಅಪ್ಲಿಕೇಶನ್, ಅಥವಾ ಎರಡೂ ಸೇರಿಸಿ ಕೇಳ್ಬೋದು. ಎರಡು ಕೂಡ ಇಂಪಾರ್ಟೆಂಟ್. ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್, ಪ್ರಾಪರ್ಟೀಸ್ ಅಂಡ್ ಫಂಕ್ಷನ್ ಆಫ್ ನ್ಯೂಕ್ಲಿಕ್ ಆಸಿಡ್. ನಾನು ಯಾವ್ದು ಹೈಲೈಟ್ ಮಾಡಿದ್ದೇನಲ್ಲ ಅದು ಮೋಸ್ಟ್ ರಿಪೀಟ್, ಅಂದ್ರೆ ಎಲ್ಲಾ ಕ್ವಶನ್ ಪೇಪರ್ ಅಲ್ಲೂ ಕೂಡ ರಿಪೀಟ್ ಆಗಿರೋದು. ಡಿಫೈನ್ ವೈಟಮಿನ್ಸ್, ಎಕ್ಸ್ಪ್ಲೇನ್ ದ ಪ್ರಾಪರ್ಟೀಸ್, ಫಂಕ್ಷನ್, ಸೋರ್ಸ್ ಅಂಡ್ ಡಿಫಿಷಿಯನ್ಸಿ ಆಫ್ ವೈಟಮಿನ್ಸ್. ಇದ್ರೊಳಗಡೆ ಇದು ಫುಲ್ ಕ್ವಶನ್ಸ್ ನ ಕೇಳಿದ್ದಾರೆ. ಅದಾದ್ಮೇಲೆ ಫಂಕ್ಷನ್ಸ್ ಮಾತ್ರ ಸ್ಪೆಸಿಫಿಕ್ ಆಗಿ ಕೇಳಿದ್ದಾರೆ ಒಂದ್ರಲ್ಲಿ. ಬಟ್ ಈ ಕ್ವಶನ್ಸ್ ಮೋಸ್ಟ್ ರಿಪೀಟ್ ಆಗಿರೋದು. ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಸ್ಪೆಷಲ್ ಬಯೋಮಾಲಿಕ್ಯೂಲ್ಸ್. ಇದು ಒಂದೇ ಟೈಮ್ ಕೇಳಿರೋದು ಒಂದೇ ಪೇಪರ್ ಅಲ್ಲಿ. ವಾಟ್ ಇಸ್ ಬಯೋಮಾಲಿಕ್ಯೂಲ್, ಎಕ್ಸ್ಪ್ಲೇನ್ ದ ಕ್ಲಾಸಿಫಿಕೇಶನ್ ಆಫ್ ಬಯೋಮಾಲಿಕ್ಯೂಲ್. ಇದು ಅಷ್ಟೇ ಇದೆ ಒಂದೇ ಪೇಪರ್ ಅಲ್ಲಿನೇ. ಎರಡು ಸಬ್ ಕ್ವಶನ್ಸ್. ಈಗ ಫಸ್ಟ್ ಕ್ವಶನ್ ಅಲ್ಲಿ ಥರ್ಡ್ ಸಬ್ ಕ್ವಶನ್ ಆಗಿ ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಬಯೋಮಾಲಿಕ್ಯೂಲ್ಸ್ ನ ಬಗ್ಗೆ ಕೇಳಿದ್ದಾರೆ. ವಾಟ್ ಇಸ್ ಬಯೋಮಾಲಿಕ್ಯೂಲ್ ಅಂತ ಅದೇ ಮಾಡ್ಯೂಲ್ ಫಸ್ಟ್ ಮಾಡ್ಯೂಲ್ ಸೆಕೆಂಡ್ ಕ್ವಶನ್ ಫಸ್ಟ್ ಸಬ್ ಕ್ವಶನ್ ಆಗಿ ಇದನ್ನ ಕೇಳಿದ್ದಾರೆ. ನೆಕ್ಸ್ಟ್ ಪ್ರಾಪರ್ಟೀಸ್ ಅಂಡ್ ಫಂಕ್ಷನ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್, ಎಕ್ಸ್ಪ್ಲೈನ್ ದ ಪ್ರಾಪರ್ಟೀಸ್ ಅಂಡ್ ಫಂಕ್ಷನ್ಸ್ ಆಫ್ ಲಿಪಿಡ್ಸ್. ಇದು ಕೂಡ ಎಲ್ಲಾ ಕ್ವಶನ್ ಪೇಪರ್ ಅಲ್ಲಿ ರಿಪೀಟ್ ಆಗಿರೋದು, ಮೋಸ್ಟ್ ಇಂಪಾರ್ಟೆಂಟ್. ಒಂದೇ ಪೇಪರ್ ಅಲ್ಲಿ ಹಾರ್ಮೋನ್ಸಿನ ಬಗ್ಗೆ ಕೇಳಿದ್ದಾರೆ. ಈಗ ಇದಕ್ಕೆ ಆನ್ಸರ್ಸ್ ನ ನೋಡೋಣ. ಫಸ್ಟ್ ಮಾಡ್ಯೂಲ್ ಅಲ್ಲಿ ಸೆಲ್ಲಿನ ಡೆಫಿನಿಷನ್ಸ್ ಒಂದು ನೋಡ್ಕೊಂಡು, ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ಸ್ ಪ್ರೋಕ್ಯಾರಿಟಿಕ್ ಯುಕ್ಯಾರಿಟಿಕ್ ಸೆಲ್ ಕಲ್ತ್ಕೊಂಡು, ಪ್ರೋಕ್ಯಾರಿಟಿಕ್ ಸೆಲ್ಸ್ ಡಯಾಗ್ರಾಮ್ ಮತ್ತೆ ಯುಕ್ಯಾರಿಟಿಕ್ ಸೆಲ್ಲಿನ ಡಯಾಗ್ರಾಮ್, ಸ್ಟ್ರಕ್ಚರ್ಸ್ ಆಫ್ ದ ಸೆಲ್, ಸೆಲ್ ಮೆಂಬ್ರೇನ್, ಇದ್ರ ಬಗ್ಗೆ ಆಯ್ತಾ. ಅದಾದ್ಮೇಲೆ ಸೆಲ್ ವಾಲ್, ಸೈಟೋಪ್ಲಾಸಮ್. ಅಂದ್ರೆ ಸೆಲ್ಲಿನ ಸ್ಟ್ರಕ್ಚರಿನ ಬಗ್ಗೆ ಕೇಳಿದ್ರು ಅಂತ ಅಂದ್ರೆ ಏನ್ ಮಾಡ್ತಾ ಹೋಗ್ಬೇಕು, ಇದಿಷ್ಟು ಬಗ್ಗೆ ಒಂದು ಟೂ ಪಾಯಿಂಟ್ಸ್ ನಾವು ಬರೀಬೇಕು. ನ್ಯೂಕ್ಲಿಯಸ್, ಆಮೇಲೆ ಸೆಲ್ ಆರ್ಗನಲ್ಸ್ ಅಂತ ಬಂದಾಗ ನಾವು ಜಸ್ಟ್ ನೇಮ್ ಮಾಡಿದ್ರೆ ಸಾಕು. ಸೆಲ್ ಆರ್ಗನಲ್ಸ್, ನ್ಯೂಕ್ಲಿಯೋಲಸ್, ನ್ಯೂಕ್ಲಿಯರ್ ಮೆಂಬ್ರೇನ್, ಅದು ಜಸ್ಟ್ ನೇಮ್ ಮಾಡ್ಬೋದು. ಅದ್ರ ಬಗ್ಗೆ ಒಂದೊಂದು ಪಾಯಿಂಟ್ ಗೊತ್ತಿದ್ರೆ ಬರಿಬೋದು. ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಸೆಲ್ಗೆ ಸಬ್ ಪಾಯಿಂಟ್ಸ್ ಬರಿಬೋದು. ಪ್ರೊವೈಡ್ ಸಪೋರ್ಟ್ ಅಂಡ್ ಸ್ಟ್ರಕ್ಚರ್, ಅದ್ರ ಬಗ್ಗೆ ಬರಿಬೋದು. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ನೆಕ್ಸ್ಟ್ ಇದೆರಡು ಪ್ಲಾಂಟ್ ಸೆಲ್, ಅನಿಮಲ್ ಸೆಲ್ಲಿನ ಡಯಾಗ್ರಾಮ್. ಸ್ಟೆಮ್ ಸೆಲ್ಸ್ ಇದೆಯಲ್ಲ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರೋ ಕ್ವಶನ್. ಅದ್ರ ಟೈಪ್ಸಿನ ಬಗ್ಗೆ ನೋಡ್ಕೊಂಡು ಎಕ್ಸ್ಪ್ಲೇನ್ ಮಾಡ್ಕೊಳ್ತಾ ಹೋದ್ರೆ ಆಯ್ತು. ಸ್ಟೆಮ್ ಸೆಲ್ಸಿನ ಬಗ್ಗೆ ಕೇಳ್ತಾರೆ. ಅಂಡ್ ಅಪ್ಲಿಕೇಶನ್ಸ್ ಆಫ್ ಸ್ಟೆಮ್ ಸೆಲ್ಸ್ ಕೂಡ ಟಿಶ್ಯೂ ರೀಜನರೇಷನ್ಸ್, ಟ್ರೀಟ್ಮೆಂಟ್ ಆಫ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್, ಟ್ರೀಟ್ಮೆಂಟ್ ಆಫ್ ಬ್ರೈನ್ ಡಿಸೀಸ್, ಎಲ್ಲೆಲ್ಲಿ ಅಪ್ಲಿಕೇಶನ್ ಯೂಸ್ ಮಾಡ್ತಾರೆ ಅಂತ. ಬಯೋಮಾಲಿಕ್ಯೂಲ್ಸ್ ನ ನೀವು ಎಲ್ಲಾ ಪೋರ್ಷನ್ ಕಂಪ್ಲೀಟ್ ಆದ್ಮೇಲೆ ಲಾಸ್ಟ್ ಒಂದ್ಸತಿ ನೋಡ್ಕೊಂಡ್ರೆ ಆಯ್ತು. ಇದು ಅಷ್ಟು ರಿಪೀಟ್ ಆಗಿಲ್ಲ, ಒಂದೇ ಟೈಮ್ ಕೇಳಿರೋದು ಈ ಕ್ವಶನ್ ನ. ಕಾರ್ಬೋಹೈಡ್ರೇಟ್ಸ್ ಅನ್ನು ಕೇಳಿದ್ದಾರೆ. ವಾಟ್ ಆರ್ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳಿ ಕ್ವಶನ್ ಕೇಳಿದಾರಲ್ವಾ, ಅದು ಕೂಡ ಪ್ರಾಪರ್ಟೀಸ್ ಮತ್ತೆ ಫಂಕ್ಷನ್ಸ್ ನ ಕೇಳಿದ್ದಾರೆ. ಮತ್ತೆ ಫಂಕ್ಷನ್ಸ್, ಇದು ಇಂಪಾರ್ಟೆಂಟ್ ಆಗಿರೋದು. ಕಾಂಪ್ಲೆಕ್ಸ್ ಅದೇ ಪ್ರಾಪರ್ಟೀಸ್, ಮತ್ತೆ ಅದ್ರದ್ದು ಫಂಕ್ಷನ್ಸ್ ಅಂತ ಅಂದ್ರೆ ಅದೇ ಟೈಪ್ಸ್ ಅನ್ನು ಬರಿಬೇಕು. ನೆಕ್ಸ್ಟ್ ಅದ್ ಬಿಟ್ರೆ ಈಗ ನಮಗೆ ಫಂಕ್ಷನ್ಸ್ ಆಫ್ ಪ್ರೋಟೀನ್ಸ್ ಬಗ್ಗೆ ಕೇಳಿದ್ರೆ ನ್ಯೂಕ್ಲಿಕ್ ಆಸಿಡ್ ಇಂಪಾರ್ಟೆಂಟ್. ನ್ಯೂಕ್ಲಿಕ್ ಆಸಿಡ್ ಅಲ್ಲಿ ಡಿಯಾಕ್ಸೋ ರೈಬೋ ನ್ಯೂಕ್ಲಿಕ್ ಆಸಿಡ್ ಮತ್ತೆ ರೈಬೋಸ್, RNA ಮತ್ತೆ DNA ಬರುತ್ತಲ್ಲ, ಅದ್ರ ಬಗ್ಗೆ ಬರಿಬೇಕು. ಅದ್ರ ಸ್ಟ್ರಕ್ಚರ್ ನ ಬರೆದು ಎಕ್ಸ್ಪ್ಲೇನ್ ಮಾಡ್ಕೊಳ್ತಾ ಹೋಗ್ಬೇಕು. ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ನ್ಯೂಕ್ಲಿಕ್ ಆಸಿಡ್, ಫಂಕ್ಷನ್ ಮತ್ತೆ ಪ್ರಾಪರ್ಟೀಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಲಿಪಿಡ್ಸ್ ಕೇಳಿದಾರಲ್ವಾ, ಪ್ರಾಪರ್ಟೀಸ್ ಅಂಡ್ ಫಂಕ್ಷನ್ಸ್ ಆಫ್ ಲಿಪಿಡ್ಸ್. ಅದಕ್ಕೆ ಲಿಪಿಡ್ಸ್ ನ ಬಗ್ಗೆ ಒಂಚೂರು ನೋಡಿ ಅದ್ರ ಡಯಾಗ್ರಾಮ್ ನೋಡ್ಕೊಳ್ಬೇಕು. ಪ್ರಾಪರ್ಟೀಸ್ ಇಂಪಾರ್ಟೆಂಟ್, ಮತ್ತೆ ಅದ್ರದ್ದು ಫಂಕ್ಷನ್ಸ್, ಲಿಪಿಡ್ ಸ್ಟ್ರಕ್ಚರ್ ನ ನೋಡ್ಕೊಂಡು, ಆಮೇಲೆ ಅದ್ರೊಳಗಡೆ ಟೈಪ್ಸ್ ಬರತ್ತಲ್ಲ ಅದ್ರ ಬಗ್ಗೆ.
ಆಮೇಲೆ ಇಲ್ಲಿ ಬಯೋಮಾಲಿಕ್ಯೂಲ್ಸಿನ ಇಂಪಾರ್ಟೆಂಟ್ ಎನ್ಸೈಮ್ಸಿನ ಬಗ್ಗೆ ಕೇಳಿದರೆ, ಅದು ಬಿಟ್ರೆ ನಮ್ಗೆ ಯಾವ್ದ್ಯಾವ್ದು ನೋಡಿ ಫಸ್ಟೇ ನಮಗೆ ಸೆಲ್ಸಿನ ಬಗ್ಗೆ ಬರುತ್ತೆ. ಸ್ಟೆಮ್ ಸೆಲ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ನ್ಯೂಕ್ಲಿಕ್ ಆಸಿಡ್ ಅದ್ರದ್ದು ಟೈಪ್ಸ್ ಬರುತ್ತಲ್ಲ, ಡಿಯಾಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್, ರೈಬೋ ನ್ಯೂಕ್ಲಿಕ್ ಆಸಿಡ್. ನೆಕ್ಸ್ಟ್ ಇನ್ಯಾವ್ದು ರಿಪೀಟ್ ಆಗಿದೆ, ಕಾರ್ಬೋಹೈಡ್ರೇಟ್ಸ್ ಮತ್ತೆ ಲಿಪಿಡ್ಸಿನ ಬಗ್ಗೆ. ಬಯೋಮಾಲಿಕ್ಯೂಲ್ಸಿನ ಬಗ್ಗೆ ಲಾಸ್ಟಿಗೆ ನೋಡ್ಕೊಂಡ್ರೆ ಆಯ್ತು. ಅದಾದ್ಮೇಲೆ ವೈಟಮಿನ್ಸ್. ವಿಟಮಿನ್ಸ್ ಬಗ್ಗೆ ಒಂಚೂರು ನೋಡ್ಕೊಳ್ಬೇಕು. ವಿಟಮಿನ್ಸ್ ಅಂತ ಅಂದ್ರೇನು? ಅದಾದ್ಮೇಲೆ ಅದ್ರದ್ದು ಕ್ಲಾಸಿಫಿಕೇಶನ್ಸ್ ಯಾವ ರೀತಿ ಮಾಡಿದ್ದಾರೆ, ಫಂಕ್ಷನ್ಸ್ ಅಂದ್ರೆ ವಿಟಮಿನ್ ಎ, ಬಿ1, ಬಿ2, ಬಿ6, ಬಿ12, ಸಿ, ಡಿ, ಇ, ಕೆ ಅಂತ ಬರುತ್ತಲ್ಲ ಅದಷ್ಟು. ನೆಕ್ಸ್ಟ್ ಹಾರ್ಮೋನ್ಸ್ ಮತ್ತೆ ಬಯೋಮಾಲಿಕ್ಯೂಲ್ಸ್ ಲಾಸ್ಟ್ಗೆ ಒಂದ್ಸತಿ ಅದ್ರದ್ದು ಡೆಫಿನೇಷನ್ಸ್, ಅದ್ರೊಳಗಡೆ ಬರುವಂತಹ ಟೈಪ್ಸ್, ಈ ರೀತಿದು ನೋಡ್ಕೊಂಡ್ರೆ ಆಯ್ತು. ಯಾಕಂದ್ರೆ ಮೋಸ್ಟ್ ರಿಪೀಟ್ ಆಗಿರೋ ಪ್ರಾಬ್ಲಮ್ ನ ಫಸ್ಟ್ ಕವರ್ ಮಾಡ್ಕೊಂಡ್ರೆ ಆಯ್ತು. ಯಾವ್ಯಾವ್ದು ಫಸ್ಟ್ ಸೆಲ್ಸಿನ ಬಗ್ಗೆ, ಸ್ಟೆಮ್ ಸೆಲ್ಸ್, ವಿಟಮಿನ್ಸ್, ಕಾರ್ಬೋಹೈಡ್ರೇಟ್ಸ್ ಮತ್ತೆ ಲಿಪಿಡ್ಸ್ ಅನ್ನು ಫಸ್ಟ್ ಕವರ್ ಮಾಡ್ಕೊಂಡು ಆದ್ಮೇಲೆ ಬಯೋಮಾಲಿಕ್ಯೂಲ್ಸ್ನ ಇಂಪಾರ್ಟೆನ್ಸಿನ ಬಗ್ಗೆ, ಕ್ಲಾಸಿಫಿಕೇಶನ್ ಅಂಡ್ ವೇರಿಯಸ್ ಹಾರ್ಮೋನ್ಸ್ ವಿತ್ ದೇರ್ ಫಂಕ್ಷನ್ಸ್ ನ ನೋಡ್ಕೊಳ್ಬೇಕು. ಇದಿಷ್ಟು ಮಾಡ್ಯೂಲ್ 1 ಬಯಾಲಜಿ ಇಂಪಾರ್ಟೆಂಟ್ ಕ್ವಶನ್ಸ್.